ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಲೈಕ್ ಮೈಂಡೆಡ್ ವನಿತೆಯರಿಂದ ಕಾರ್ಯಕ್ರಮ ವೈವಿಧ್ಯ. ವಿಘ್ನಹರನಿಗೆ ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮದ ಪ್ರಾರಂಭ ಶುಭ ಸಂಕೇತ ಎನ್ನುವ ನಂಬಿಕೆ. ಅಂತೆಯೇ ಗಣೇಶ ಸ್ತುತಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣಲ್ವಾ? ಗಣನಾಥ ಗಣಪತಿ ಗಜಾನನ ನಮೋಸ್ತುತಿ. ಗಣನಾಥ ಗಣಪತಿ ಗಜಾನನ ನಮೋಸ್ತುತಿ. ಗಣನಾಥ ಗಣಪತಿ ಗಜಾನನ ನಮೋಸ್ತುತಿ. ಪಾರ್ವತಿ ಪುತ್ರ ಪರಮ ಪವಿತ್ರ, ಪಾರ್ವತಿ ಪುತ್ರ ಪರಮ ಪವಿತ್ರ, ಪಾಪ ವಿನಾಶಕ ನಮೋಸ್ತುತೆ. ಪಾಪ ವಿನಾಶಕ ನಮೋಸ್ತುತೆ. ಗಣನಾಥ ಗಣಪತಿ ಗಜಾನನ ನಮೋಸ್ತುತೆ. ಗಣನಾಥ ಗಣಪತಿ ಗಜಾನನ ನಮೋಸ್ತುತೆ. ಸುಂದರ ಗಾತ್ರ ಪಂಕಜ ನೇತ್ರ, ಸುಂದರ ಗಾತ್ರ ಪಂಕಜ ನೇತ್ರ, ಸಂಕಟಹಾರಕ ನಮೋಸ್ತುತೆ. ಸಂಕಟಹಾರಕ ನಮೋಸ್ತುತೆ. ಗಣನಾಥ ಗಣಪತಿ ಗಜಾನನ ನಮೋಸ್ತುತೆ. ಗಣನಾಥ ಗಣಪತಿ ಗಜಾನನ ನಮೋಸ್ತುತೆ. ಗಜಾನನ ನಮೋಸ್ತುತೆ. ಗಜಾನನ ನಮೋಸ್ತುತೆ. ಮಾತೃದೇವೋಭವ ಎನ್ನುವುದು ಕೇವಲ ಉಪಚಾರದ ಮಾತಲ್ಲ. ಶಾಲೆಗೆ ಹೋಗುವ ಪುಟ್ಟ ಮಕ್ಕಳ ಕಲಿಕೆಯ ವಿಷಯದಲ್ಲಿ ಆಕೆಯ ಹೊರೆ ತುಸು ಹೆಚ್ಚೇ ಎಂದು ಹೇಳಬಹುದು. ಅಂತಹ ಕೆಲವು ತಾಯಂದಿರ ಚರ್ಚೆ ಕೇಳಿ ನೀವೇ ತಿಳಿದುಕೊಳ್ಳಿ. ಈಗ ಅಂತಹ ಒಂದು ಕಾರ್ಯಕ್ರಮ ಸಮೂಹ ಸಂವಹನ. ವಿಷಯ ಮಕ್ಕಳ ಗೃಹ ಕಾರ್ಯ ಹಾಗೂ PTMಗಳ ಜವಾಬ್ದಾರಿಗಳು. ಹಾಯ್, ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೇನೆ. ನೀವೆಲ್ಲ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ನಿಮ್ಮ ಮಗಳು ಸ್ಕೂಲಿಂದ ಬಂದ್ಲಾ? ಹೌದು ಪೂಜಾ, ಮಗಳು ಸ್ಕೂಲಿಂದ ಬಂದು ಆಡಲಿಕ್ಕೆ ಹೋಗಿ ಸಹ ಆಯಿತು. ನೀವೆಲ್ಲರೂ ತುಂಬ ಬ್ಯುಸಿನಾ? ತುಂಬ ದಿನ ಆಯಿತು, ಯಾರೂ ಸಿಗಲೇ ಇಲ್ಲ. ಹೌದು ನಿಶ್ಮಿತಾ, ಡೇ ಟೈಮ್ನಲ್ಲಿ ಅಡುಗೆ ಮನೆ ಕೆಲಸ ನಡೀತದೆ. ಸಂಜೆ ಮಕ್ಕಳು ಬಂದ ಮೇಲೆ ಅವರ ಹೋಮ್ವರ್ಕ್ನಲ್ಲಿ ಟೈಮ್ ಹೋಗ್ತಾ ಇದೆ. ತುಂಬಾ ಹೋಮ್ವರ್ಕ್ ಕೊಡ್ತಾರೆ. ನೀವೆಲ್ಲ ಹೇಗೆ ಹೋಮ್ವರ್ಕ್ ಮಾಡಿಸ್ತೀರಿ? ಪ್ರಾರಂಭದಲ್ಲಿ ನನಗೂ ಸ್ವಲ್ಪ ಕಷ್ಟ ಆಯಿತು ಕಣೆ. ಪದೇ ಪದೇ ಓದು ಬರಿ ಅಂದರೆ ಮಕ್ಕಳಿಗಂತೂ ಇಷ್ಟ ಆಗೋದಿಲ್ಲ. ಕಿರಿಕಿರಿ ಆಗ್ತದೆ ಅವರಿಗೆ. ಅದು ನಿಜ ಕಣೆ. ನನ್ನ ಮಗಳೂ ಹಾಗೇ ಹೇಳ್ತಾಳೆ. ಮನೇಲೂ ಸ್ಟಡೀಸ್, ಸ್ಕೂಲ್ನಲ್ಲೂ ಸ್ಟಡೀಸ್. ಸಾಕಾಯ್ತಮ್ಮ, ತುಂಬ ಬೋರ್ ಆಗ್ತಾ ಇದೆ ಅಂತ. ಅದಕ್ಕೆ ಪೂಜಾ, ನಾನು ಹಾಸ್ಯಾಸ್ಪದವಾಗಿ ಮನೋರಂಜಿಸಿ ಕಲಿಸಲಿಕ್ಕೆ ಶುರು ಮಾಡಿದ್ದೇನೆ. ಒಳ್ಳೆ ಐಡಿಯಾ ಕಣೆ. ಸ್ವಲ್ಪ ಡೀಟೇಲ್ಸ್ನಲ್ಲಿ ಹೇಳ್ತೀಯಾ? ನಾನೇನು ಮಾಡಿದ್ದೇನೆಂದರೆ, ಅವಳು ಆಡ್ತಿರುವಾಗ ಪ್ರಶ್ನೆ ಕೇಳಿ ಉತ್ತರ ನೆನಪು ಮಾಡ್ತೇನೆ. ಉದಾಹರಣೆಗೆ, ಯಾವ ದಿಕ್ಕಲ್ಲಿ ಸನ್ರೈಸ್ ಆಗ್ತದೆ, ಭೂಮಿ ಚಂದ್ರ ತಿರುಗ್ತಾರಾ ಇಲ್ಲ ಸೂರ್ಯ ತಿರುಗ್ತಾನಾ ಅಂತ ಕೇಳೋದು. ಹಾಗೆಯೇ ಈರುಳ್ಳಿ ಬಟಾಟೆ ಜೊತೆ ಗಣಿತದ ಆಟ. ಹೀಗೆ 10 ಹಲವು ಸರಳ ಉಪಾಯಗಳು. ಓಹೋ, ಅದಕ್ಕ ನಿನ್ನ ಮಗಳು ಗಣಿತದಲ್ಲಿ ತುಂಬ ಚುರುಕಿದ್ದಾಳೆ.
ಹೌದು, ಅದು ಸರಿನೇ. ಥ್ಯಾಂಕ್ಸ್ ನಿಶ್ಮಿತಾ, ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ. ನಾನು ಕೂಡ ಕಲಿಸೋ ರೀತಿನ ಚೇಂಜ್ ಮಾಡ್ಕೊಳ್ತೇನೆ. ನನ್ನ ಮಗಳು ಪ್ರೀತಿಯಿಂದ ಹೇಳ್ಕೊಟ್ರೆ ಮಾತ್ರ ಕೇಳ್ತಾಳೆ. ಅದಕ್ಕೆ ಅಲ್ವಾ ಹೇಳೋದು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ನಿಶ್ಮಿತಾ, ನಾನೇನು ಮಾಡ್ತೀನಿ ಗೊತ್ತಾ, ಸಣ್ಣ ಸಣ್ಣ ಸಾಮಾನೆಲ್ಲ ತರಲಿಕ್ಕಿದ್ರೆ ಅಂಗಡಿಗೆ ಅವಳಿಗೆ ಕಳಿಸ್ತೇನೆ. ಯಾಕಂದರೆ ಸ್ವಲ್ಪ ಗಣಿತದ ಲೆಕ್ಕ ಜೊತೆ ದುಡ್ಡಿನ ಲೆಕ್ಕನೂ ಗೊತ್ತಾಗಲಿ ಅಂತ. ಪೃಥ್ವಿ, ನನ್ನ ಮಗಳಿಗೆ ವ್ಯಾಕರಣ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೇಗೆ ಕಲಿಸ್ಬೋದು? ನಿನ್ನ ಹತ್ರ ಏನಾದರೂ ಉಪಾಯ ಇದ್ದರೆ ಹೇಳು. ಹೌದು ಪೂಜಾ, ನನ್ನ ಮಗನಿಗೆ ಎಲ್ಲ ವಿಷಯಗಳು ಸುಲಭ ಆಗ್ತದೆ. ಗ್ರಾಮರ್ ಒಂದು ಬಿಟ್ಟು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾನೆ. ಹೌದಾ? ಮತ್ತೆ ಹೇಗೆ ಕಲಿಸ್ತೀಯಾ ನೀನು? ಅವನಿಗೆ ನಾನು ಪೇಪರ್, ಕತೆ ಪುಸ್ತಕ ಓದಲಿಕ್ಕೆ ಹೇಳ್ತೇನೆ. ಪಾಠ ಪುಸ್ತಕ ಜೋರಾಗಿ ಓದ್ತಾನೆ. ಅದು ಹೌದು ಪೃಥ್ವಿ, ನಿಮ್ಮಿಬ್ಬರ ಬೊಬ್ಬೆ ಉಂಟಲ್ಲ, 2 ಮನೆ ಆಚೆಗೆ ಸಹ ಕೇಳ್ತದೆ. ಆಗ ನಾನು ಮಗಳಿಗೆ ಹೇಳ್ತೇನೆ, ನೋಡು ಆಂಟಿ ಕಲಿಸ್ತಿದ್ದಾರೆ, ನಿಂದು ಅಭ್ಯಾಸ ಶುರು ಮಾಡುವ ಅಂತ. ಹೌದು ನಿಶ್ಮಿತಾ, ಕಲಿಸುವಾಗ ಸ್ವಲ್ಪ ಶಬ್ದ ಜಾಸ್ತಿನೇ ನಮ್ಮನೆಯಿಂದ. ಆ ದಿನದ್ದು ಪಾಠ ಆ ದಿನವೇ ಅಭ್ಯಾಸ ಮಾಡಿಸುತ್ತೇನೆ. ನನ್ನ ಮಗ ಶಾಲೆಯಿಂದ ಬಂದ ಸ್ವಲ್ಪ ಸಮಯದಲ್ಲಿ ಹೋಮ್ವರ್ಕ್ ಶುರು ಮಾಡ್ತಾನೆ. ಏನಾದರೂ ಡೌಟ್ ಇದ್ದರೆ ಕೇಳ್ತಾನೆ. ಹಾಗಾಗಿ ಹೋಮ್ವರ್ಕ್ ನನಗೆ ಅಷ್ಟೊಂದು ಹೊರೆ ಆಗ್ತಾ ಇಲ್ಲ. ಹೇ ಪೂಜಾ, ಇಂಗ್ಲೀಷ್ ಪೋಯಮ್ ಹೇಗೆ ಕಲಿಸ್ತೀಯಾ? ಸ್ವಲ್ಪ ನೆನಪಿಡ್ಲಿಕ್ಕೆ ಅವನಿಗೆ ಕಷ್ಟ. ನಾನು ಏನು ಮಾಡ್ತೇನೆ ಅಂದರೆ, ಅಡುಗೆ ಮಾಡುವಾಗ, ಅವಳಿಗೆ ಜಡೆ ಕಟ್ಟುವಾಗ ಪೋಯಮ್ ಹೇಳ್ತಾ ಇರ್ತೇನೆ. ನಾನು ಸಹ ಸೊಪ್ಪು ತರಕಾರಿ ಬಿಡಿಸುವಾಗ ಹೇಳ್ತಿರ್ತೇನೆ. ಇಂಗ್ಲೀಷ್ ವರ್ಡ್ಸ್, ಅದರ ಸ್ಪೆಲ್ಲಿಂಗ್ ಸುಲಭ ಆಗಿ ನೆನಪಿಡ್ಲಿಕ್ಕೆ ಏನಾದರೂ ಟಿಪ್ಸ್ ಕೊಡ್ತಿರ್ತೇನೆ. ಓ, ಅದು ಹೌದು, ನಿಮ್ಮ ಟಿಪ್ಸ್ ಒಳ್ಳೆ ಇರುತ್ತೆ. ನಮ್ಮ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮಾಡ್ತಿರ್ತಾರೆ. PTM ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಶ್ಮಿತಾ? ಹೌದು ಪೃಥ್ವಿ, ಈಗ PTM ಅಂತೂ ಎಲ್ಲ ಶಾಲೆಯಲ್ಲೂ ಕಡ್ಡಾಯ ಮಾಡಿದ್ದಾರೆ. ಮಕ್ಕಳು ನಮ್ಮ ಜೊತೆ ಇರುವಾಗ ಹೇಗಿರ್ತಾರೆ ಅಂತ ನಮಗೆ ಗೊತ್ತಿರ್ತದೆ. ಆದರೆ ಶಾಲೆಯಲ್ಲಿ ಏನು ಮಾಡ್ತಾರೆ, ಯಾವ ಥರ ನಡ್ಕೋತಾರೆ, ಎಲ್ಲರ ಜೊತೆ ಹೇಗೆ ಮಾತಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅವರ ಆಸಕ್ತಿ ಯಾವುದರಲ್ಲಿದೆ ಅಂತ ನಮಗಿಂತ ಟೀಚರ್ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅದು ಹೌದು. ನನ್ನ ಮಗಳು LKG ನಲ್ಲಿ ಇದ್ದಾಗ ಮನೆಯಲ್ಲಿ ತುಂಬ ಮಾತಾಡ್ತಿದ್ಲು, ಆದರೆ ಶಾಲೆಯಲ್ಲಿ ಉಲ್ಟಾ, ಮಾತು ಕಮ್ಮಿ ಅಂತೆ. ಇದು ನನಗೆ PTMನಲ್ಲಿ ಟೀಚರ್ನಿಂದ ಗೊತ್ತಾಯಿತು. ಓ ಹೌದು ಪೂಜಾ, ಮತ್ತೆ ಏನು ಮಾಡಿದೆ ನೀನು? ನಿನ್ನ ಮಗಳು ಅಷ್ಟು ಚೆನ್ನಾಗಿ ಮಾತಾಡ್ತಾಳೀಗ? ನಾನು ಅವಳಿಗೆ ಹೇಳಿ ಹೇಳಿ ಎಲ್ಲರ ಜೊತೆ ಮಾತಾಡಲಿಕ್ಕೆ ಶುರು ಮಾಡಿದ್ಲು ನೋಡು. ಮೊದಲು ಅವಳು ಯಾವ ಈವೆಂಟ್ಸ್ನಲ್ಲೂ ಸೇರ್ಕೊಳ್ತಿರ್ಲಿಲ್ಲ ಅಂತೆ. ಟೀಚರ್ ಹತ್ರ ಹೋಗಿ ಬೇಡ ಬೇಡ ಹೇಳ್ತಿದ್ಲಂತೆ. ಇದು PTMನಲ್ಲಿ ಗೊತ್ತಾಯಿತು. ಆಮೇಲೆ ನಾವು ಮನೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಮಾಡಿದ್ವಿ. ಅದರ ನಂತರ ಡ್ಯಾನ್ಸು, ಸಾಂಗ್ಸು, ಡ್ರಾಮಾ ಅಂತ ಎಲ್ಲ ಸ್ಕೂಲ್ ಪ್ರೋಗ್ರಾಮ್ಸ್ನಲ್ಲೂ ಭಾಗವಹಿಸ್ತಾ ಇದ್ದಾಳೆ. ಪೂಜಾ, ನಂದೂ ಸೇಮ್ ಪ್ರಾಬ್ಲಮ್. ಆದರೆ ನನ್ನ ಮಗ ಅನಾವಶ್ಯಕವಾಗಿ ತುಂಬ ಮಾತನಾಡುತ್ತಾನೆಂದು ಗೊತ್ತಾಯಿತು. ಹಾಗೂ ಅವನ ಬಗ್ಗೆ ನನಗೆ ಗೊತ್ತಿಲ್ಲದ ಪಾಸಿಟಿವ್ ಥಿಂಗ್ಸೂ ಗೊತ್ತಾಯಿತು. ಹಾಗಾಗಿ PTM ಎಲ್ಲರಿಗೂ ಅನುಕೂಲ ಅನಿಸುತ್ತದೆ. ಕೆಲವರಿಗೆ ಕೆಲಸದ ಒತ್ತಡದಿಂದ PTM ಬರಲು ಸಾಧ್ಯವಾಗುವುದಿಲ್ಲ. ಆದಷ್ಟು PTM ಅನ್ನು ತಪ್ಪಿಸಬಾರದು. ನಿಶ್ಮಿತಾ, ನೀನು ಆಫೀಸ್ ಕೆಲಸದ ಜೊತೆ ಸ್ಕೂಲ್ PTM ಅಂತೆ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಪೃಥ್ವಿ, ಮೀಟಿಂಗ್ನಿಂದ ಟೀಚರ್ ಅವರು ಮಕ್ಕಳ ಒಳ್ಳೆಯ ಅಂಶಗಳು ಹಾಗೂ ಅವರು ಯಾವುದನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ನಮ್ಮ ಸಮಸ್ಯೆಗಳನ್ನು ಅವರ ಜೊತೆ ಚರ್ಚೆ ಮಾಡ್ಕೋಬಹುದು. PTM ಅಟೆಂಡ್ ಮಾಡೋದ್ರಿಂದ ನಮಗೆ ಲಾಭನೇ ಜಾಸ್ತಿ. ಎಷ್ಟೇ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದರೂ ನಾವಂತೂ PTMನ ತಪ್ಪಿಸೋದಿಲ್ಲ. ಆಗ್ಬೋದಾ ನೀನು? ಆಫೀಸ್ ಕೆಲಸದ ಜೊತೆ ಮಗಳದ್ದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀಯಾ? ಹೌದು ಪೂಜಾ, ನಿಶ್ಮಿತಾ, ನಮ್ಮ ಈ ಚರ್ಚೆಯಿಂದ PTM ಮಕ್ಕಳ ವಿಷಯ ಎಲ್ಲ ಗೊತ್ತಾಯಿತು. ಟೈಮ್ ಆದಾಗೆಲ್ಲ ಹೀಗೆ ಸಿಗ್ತಾ ಇರುವ. ತುಂಬ ಲೇಟ್ ಆಯಿತು ಮಾರೈತಿ, ಅಡುಗೆ ಮಾಡಬೇಕು. ಇನ್ನೊಬ್ಬೆ ಸಿಗುವ. ಬಾಯ್ ಪೂಜಾ, ಬಾಯ್ ನಿಶ್ಮಿತಾ. ಬಾಯ್ ಬಾಯ್ ಬಾಯ್, ಬಾಯ್, ಮತ್ತೆ ಸಿಗೋಣ. ಭಕ್ತಿಗೀತೆಯ ಆಲಿಸುವಿಕೆ ತನುಮನಗಳಿಗೆ ಮುದ ಕೊಡುತ್ತದೆ. ಕಣ್ಣಿಗೆ ಕಾಣದ ಆ ಸರ್ವಶಕ್ತನನ್ನು ಹಾಡಿ ಕೊಂಡಾಡಿ ಕೇಳುಗರನ್ನು ಮೈಮರೆಸಲು ಈಗ ಒಂದು ಭಕ್ತಿಗೀತೆ ವಿಜಯ ವಿಠಲನ ಕುರಿತಂತೆ. ರಚನೆ ವಿಜಯದಾಸ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀನೆ ದಿಡಿಕ್ 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 ಎಂದು ಡೀಡಿಯಾಡ್ಯಾಣೆ ರಂಗ ಡೀಡಿಯಾಡ್ಯಾಣೆ ಡೀಡಿಯಾಡ್ಯಾಣೆ ರಂಗ ಡೀಡಿಯಾಡ್ಯಾಣೆ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀನೆ ದಿಡಿಕ್ 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 ಎಂದು ಡೀಡಿಯಾಡ್ಯಾಣೆ ರಂಗ ಡೀಡಿಯಾಡ್ಯಾಣೆ. ಮರಕಾದ ನವರತ್ನ ವಜ್ರ ಕೆತ್ತಿಸಿದ ಜುಮನಿ
ಮರಕಾದ ನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ದಾಟುತ್ತ ಡಿಡಿಯಾಡ್ಯಾಣೆ ರಂಗ ಡಿಡಿಯಾಡ್ಯಾಣೆ ಡಿಡಿಯಾಡ್ಯಾಣೆ ರಂಗ ಡಿಡಿಯಾಡ್ಯಾಣೆ ಚಂದ್ರಶೇಖರ ಹಂಸವಾಹನ ಇಂದ್ರದಾರಾಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯಾರಾಕಾಶದಲ್ಲಿ ದುಮ್ 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 ದುಮಿ ನುಡಿಸೆ ದುಮ್ 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 ದುಮಿ ನುಡಿಸೆ ಬಂದೆ ಈಕೋ ಬಂದೆ ಬಂದೆನುತ್ತಾ ಡಿಡಿಯಾಡ್ಯಾಣೆ ರಂಗ ಡಿಡಿಯಾಡ್ಯಾಣೆ ಡಿಡಿಯಾಡ್ಯಾಣೆ ರಂಗ ಡಿಡಿಯಾಡ್ಯಾಣೆ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠ್ಠಲರಾಯನು ನಿಂತು ವಿಜಯ ವಿಠ್ಠಲರಾಯನು ನಿಂತಿರಿರಿರಿರಿರಿ ಎಂದು ಡಿಡಿಯಾಡ್ಯಾಣೆ ರಂಗ ಡಿಡಿಯಾಡ್ಯಾಣೆ ಡಿಡಿಯಾಡ್ಯಾಣೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀನೆ ದಿಡಿಕ್ 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 ಎಂದು ಡಿಡಿಯಾಡ್ಯಾಣೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ. ದಿನನಿತ್ಯದ ಬದುಕಿನಲ್ಲಿ ಇತರರಿಂದ ಕೇಳಿ ತಿಳಿಯುವ ಹಲವು ವಿಷಯಗಳು ತುಂಬ ಸಹಾಯಕವಾಗಿರುತ್ತವೆ. ಮಹಿಳೆಯರಿಗೆ ಉಪಯುಕ್ತವಾಗುವ ಅಂತಹ ಆಯ್ದ ಕೆಲವು ಸಲಹೆ ಸೂಚನೆಗಳು ತಮ್ಮ ಮುಂದೆ ಇಡುತ್ತಿದ್ದಾರೆ ಯೂಸ್ಫುಲ್ ಟಿಪ್ಸ್. ಹೊಸತಾಗಿ ಖರೀದಿಸಿದ ಕಾಟನ್ ಬಟ್ಟೆಗಳನ್ನು ಮೊದಲ ಸಲ ಒಗೆಯುವಾಗ 15 ನಿಮಿಷಗಳ ಕಾಲ ಉಪ್ಪು ನೀರಿನಲ್ಲಿ ನೆನೆಸಿಡುವುದರಿಂದ ಬಟ್ಟೆಯಲ್ಲಿರುವ ಹೆಚ್ಚಿನ ಡೈ ಹೋಗಿ ಉಳಿದ ಬಣ್ಣ ಸೆಟ್ಟಾಗಿ ಉಳಿಯುತ್ತದೆ. ಯಾವುದೇ ಹೊಸ ಬಟ್ಟೆಗಳನ್ನು ಅಂಗಡಿಯಿಂದ ಖರೀದಿಸಿ ತಂದ ನಂತರ ಮೊದಲು ಒಗೆದು ಉಪಯೋಗಿಸುವುದು ಉತ್ತಮ. ಬಹಳಷ್ಟು ಕೆಮಿಕಲ್ ಡೈ ಉಪಯೋಗಿಸಲ್ಪಡುವುದರಿಂದ ಚರ್ಮಕ್ಕೆ ಆಗುವ ಎಲರ್ಜಿಯನ್ನು ತಪ್ಪಿಸಬಹುದು. ಹಾಲನ್ನು ಕಾಯಿಸುವಾಗ ಪಾತ್ರೆಯಲ್ಲಿ ಹಾಲು ತಳ ಹಿಡಿಯದಂತೆ ಮೊದಲಿಗೆ ಹಾಲು ಕಾಯಿಸುವ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಉಗುರು ಬಿಸಿ ಮಾಡಿ ಮತ್ತೆ ಅದರಲ್ಲಿ ಹಾಲನ್ನು ಹಾಕಿ ಕಾಯಿಸಬೇಕು. ಅಡುಗೆ ಮಾಡುವಾಗ ಪದಾರ್ಥ ಸಾರು ಸಾಂಬಾರಿನಲ್ಲಿ ಅಕಸ್ಮಾತ್ ಉಪ್ಪು ಹೆಚ್ಚಾದರೆ ಆಲೂಗಡ್ಡೆಯನ್ನು ಸಣ್ಣಾಗಿ ಹೆಚ್ಚಿ ಹಾಕುವುದರಿಂದ ಆಲೂಗಡ್ಡೆಯು ಉಪ್ಪನ್ನು ಹೀರಿಕೊಳ್ಳುತ್ತದೆ. ಹಳತಾದ ಸಾಕ್ಸ್ಗಳನ್ನು ಹೀಗೆ ಸುಮ್ಮನೆ ಬಿಸಾಡುವ ಬದಲು ಜೇಡರ ಬಲೆ ತೆಗೆಯುವ ಕೋಲಿಗೆ ಸಿಕ್ಕಿಸಿ ಬಲೆ ತೆಗೆದು ಬಿಸಾಡಬಹುದು. ಇದರಿಂದ ಸಾಕ್ಸ್ಗೆ ಜೇಡರ ಬಲೆಗಳು ಅಂಟಿಕೊಳ್ಳುತ್ತವೆ. ಅಂತೆಯೇ ಕೋಲಿಗೆ ಜೇಡರ ಬಲೆಗಳು ಅಂಟಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳಬಹುದು. ರೇಷ್ಮೆ ಸೀರೆಗಳನ್ನು ಕಪಾಟಿನಲ್ಲಿ ಇಡುವಾಗ ಕೋರ ಬಟ್ಟೆಯಿಂದ ಸುತ್ತಿ ಇಡುವುದರಿಂದ ಜರಿಯ ಬಣ್ಣ ಮಾಸುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜನರು ಮಣ್ಣಿನಿಂದ ಮಾಡಿದ ಪಾತ್ರೆಗಳ ಬಳಕೆಯನ್ನು ಸಾಕಷ್ಟು ಮಾಡುತ್ತಾರೆ. ಮಣ್ಣಿನ ಪಾತ್ರೆಗಳನ್ನು ಸಾಬೂನು ಉಪಯೋಗಿಸಿ ತೊಳೆದಲ್ಲಿ ಸಾಬೂನಿನ ಅಂಶ ಮಣ್ಣಿನ ಪಾತ್ರೆಯ ರಂಧ್ರಗಳಲ್ಲಿ ಸೇರಿಕೊಳ್ಳುತ್ತದೆ. ಬದಲಾಗಿ ತೆಂಗಿನ ನಾರು ಮಾತ್ರ ಉಪಯೋಗಿಸಿ ತೊಳೆದು ಬಿಸಿಲಿನಲ್ಲಿ ಒಣ ಹಾಕುವುದು ಉತ್ತಮ. ದವಸ ಧಾನ್ಯಗಳನ್ನು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಡುವಾಗ ಕೈ ಬೇವಿನ ಎಲೆಗಳನ್ನು ಹಾಕಿ ಇಡುವುದರಿಂದ ಹುಳ ಉಪ್ಪಟೆಗಳಾಗುವುದನ್ನು ತಪ್ಪಿಸಬಹುದು. ನ್ಯೂಸ್ ಪೇಪರ್ನ 4-5 ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಅದಕ್ಕೆ ವೆನೆಗರ್ ಸಿಂಪಡಿಸಿ ಫ್ರೂಟ್ ಬಾಸ್ಕೆಟ್ನಲ್ಲಿ ಹಾಕಿ ಇಡುವುದರಿಂದ ಹಣ್ಣಿಗೆ ಬರುವ ನುಸಿಗಳನ್ನು ತಡೆಗಟ್ಟಬಹುದು. ನೊರೆಕಾಯಿ ಮತ್ತು ಚಿನ್ನದ ಆಭರಣಗಳನ್ನು ಒಂದು ಬೌಲ್ನಲ್ಲಿ 10 ನಿಮಿಷ ನೆನೆ ಹಾಕಿ ಟೂತ್ ಬ್ರಷ್ನಿಂದ ತಿಕ್ಕಿ ತೊಳೆದಲ್ಲಿ ಚಿನ್ನದ ಆಭರಣದಲ್ಲಿರುವ ಕೊಳೆ ಹೊರಟು ಹೋಗಿ ಆಭರಣಗಳು ಪಳಪಳನೆ ಹೊಳೆಯುತ್ತವೆ. ಮಾರ್ಕೆಟ್ನಿಂದ ಖರೀದಿಸಿ ತಂದ ಮಾವಿನ ಹಣ್ಣುಗಳನ್ನು ಅರ್ಧ ಗಂಟೆಯಾದರೂ ನೀರಿನಲ್ಲಿ ಮುಳುಗಿಸಿ ಇಟ್ಟು ತಿನ್ನುವುದು ಉತ್ತಮ. ಇದರಿಂದ ಮಾವಿನ ಹಣ್ಣಿನಿಂದ ದೇಹಕ್ಕೆ ಉಂಟಾಗುವ ಉಷ್ಣತೆ ಕಡಿಮೆಯಾಗುತ್ತದೆ. ಮೊಟ್ಟೆಯ ಚಿಪ್ಪನ್ನು ಅಡುಗೆ ಮನೆಯಲ್ಲಿ ಅಲ್ಲಲ್ಲಿ ಇಡುವುದರಿಂದ ಹಲ್ಲಿಗಳ ಕಾಟವನ್ನು ತಪ್ಪಿಸಬಹುದು. ಹಾಗೆಯೇ ವಾರಕ್ಕೊಂದು ಬಾರಿ ಈ ಚಿಪ್ಪುಗಳನ್ನು ಬದಲಾಯಿಸಿ ಇಡಬೇಕು. ನಿಂಬೆಹಣ್ಣನ್ನು ಹೋಳು ಮಾಡಿ
2-3 ಲವಂಗಗಳನ್ನು ಅದಕ್ಕೆ ಸಿಕ್ಕಿಸಿ ಇಟ್ಟಲ್ಲಿ ಸಣ್ಣ ಸಣ್ಣ ನುಸಿಗಳನ್ನು ತಡೆಗಟ್ಟಬಹುದು. ಇದೊಂದು ಒಳ್ಳೆಯ ಸುವಾಸನೆಯನ್ನು ಕೊಡುತ್ತದೆ. ಉಪಯೋಗಿಸಿದ ಲಿಂಬೆಹಣ್ಣಿನ ಸಿಪ್ಪೆಯನ್ನು ಬಿಸಾಡದೆ ಎಣ್ಣೆಯ ಜಿಡ್ಡು ಇರುವ ಬಾಣಲೆಯನ್ನು ತಿಕ್ಕಲು ಉಪಯೋಗಿಸಿದರೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯ ಜಿಡ್ಡನ್ನು ಕಡಿಮೆಯಾಗುತ್ತದೆ. ಅಣಬೆಯನ್ನು ಅಡುಗೆಯಲ್ಲಿ ಉಪಯೋಗಿಸುವ ಮೊದಲು ಕುದಿಯುವ ನೀರಿನಲ್ಲಿ ಹಾಕಿ ಸೋಸಿ ಉಪಯೋಗಿಸುವುದರಿಂದ ಅಡುಗೆ ಮಾಡುವಾಗ ಅಣಬೆ ನೀರನ್ನು ಬಿಟ್ಟುಕೊಳ್ಳುವುದಿಲ್ಲ. ನಗು ನಗುತ್ತಾ ದಿನಗಳು ಸರಿಯುತ್ತಿರಬೇಕು. ನಗು ಆರೋಗ್ಯದ ಲಕ್ಷಣ ಕೂಡ. ತಮ್ಮ ಹಾಸ್ಯ ಚಟಾಕಿಗಳಿಂದ ಈಗ ತಮ್ಮನ್ನು ನಗೆಸಲಿದ್ದಾರೆ. ಒಬ್ಬ ತನ್ನ ಸ್ನೇಹಿತನೊಂದಿಗೆ ಹೇಳುತ್ತಾನೆ, ನನ್ನ ಹೆಂಡತಿ ಯಾವಾಗ ನೋಡಿದರೆ ಮಾತನಾಡುತ್ತಾ ಇರುತ್ತಾಳೆ, ತಲೆ ಎಲ್ಲ ಕೆಟ್ಟು ಹೋಗುತ್ತದೆ. ಮತ್ತೊಬ್ಬ ಸ್ನೇಹಿತ ಹೇಳುತ್ತಾನೆ, ನನ್ನ ಹೆಂಡತಿಯು ತುಂಬ ಮಾತಾಡುತ್ತಿದ್ದಳು, ಆದರೂ ನಿನ್ನೆಯಿಂದ ಬಾಯಿ ಮುಚ್ಚಿಸಿ ಬಿಟ್ಟಿದ್ದೇನೆ. ಮೊದಲನೇ ಸ್ನೇಹಿತ ಆಶ್ಚರ್ಯದಿಂದ ಕೇಳುತ್ತಾನೆ, ಹೌದಾ, ಅದು ಹೇಗೆ? ಎರಡನೇ ಸ್ನೇಹಿತ ಹೇಳ್ತಾನೆ, ಹೆಂಡತಿ ನಿನ್ನೆ ಮೇಕಪ್ ಮಾಡುವಾಗ ಲಿಪ್ಸ್ಟಿಕ್ ಕೊಡಲಿಕ್ಕೆ ಕೇಳಿದ್ದಳು, ನಾನು ಫೆವಿಸ್ಟಿಕ್ ಕೊಟ್ಟೆ ಅಷ್ಟೇ. ಇಲ್ಲಿ ಕೇಳಿ ಎಲ್ರು, ಹೆಂಡತಿ ಮಾರ್ಕೆಟ್ನಲ್ಲಿ ಗಂಡನೊಂದಿಗೆ ಏನ್ರಿ 2 kg ಬಟಾಣಿ ತೆಗೆದುಕೊಳ್ಳುವುದಾರಿ? ಗಂಡ, ತೆಗೆದುಕೋ ಪರವಾಗಿಲ್ಲ. ಹೆಂಡತಿ, ನಿಮ್ಮ ಪರ್ಮಿಷನ್ಗೆ ಅಲ್ಲರಿ ನಾನು ಕಾಯುತ್ತಿರುವುದು, ಬಿಡಿಸಿಕೊಳ್ಳಲು ಆಗುತ್ತದೆ ಅಲ್ವಾ? ಟೀಚರ್, ಈಜಿಪ್ಟ್ನ ಪಿರಮಿಡ್ನಲ್ಲಿ ಉಳಿದ ಬಾಡಿಗಳನ್ನು ಏನಂತ ಹೇಳುತ್ತಾರೆ? ಗುಂಡ, ಹೆಂಗಸರ ಬಾಡೀಸ್ ಆದರೆ ಮಮ್ಮೀಸ್ ಎಂದು, ಗಂಡಸರ ಬಾಡೀಸ್ ಆದರೆ ಬಹುಶಃ ಪಪ್ಪೀಸ್ ಅಂತಲೂ ಕರೆಯುತ್ತಾರಂತೆ ಕಾಣುತ್ತದೆ. ಟೀಚರ್ ಗುಂಡನಿಗೆ ಕೇಳುತ್ತಾರೆ, ಯಾಕೋ ಲೇಟಾಗಿ ಶಾಲೆಗೆ ಬಂದೆ? ಗುಂಡ ಹೇಳುತ್ತಾನೆ, ದಾರಿಯಲ್ಲಿ ಒಂದು ಬೋರ್ಡ್ ಇತ್ತು ಮೇಡಮ್, ಅದು ಓದಿದೆ, ಅದಕ್ಕೆ ಲೇಟ್ ಆಯಿತು. ಟೀಚರ್ ಕೇಳುತ್ತಾರೆ, ಏನು ವಿಶೇಷ ಆ ಬೋರ್ಡ್ನಲ್ಲಿತ್ತು? ಆಗ ಗುಂಡ ಹೇಳುತ್ತಾನೆ, ಏನಿಲ್ಲ ಮೇಡಮ್, ಬೋರ್ಡ್ನಲ್ಲಿ ಬರೆದಿತ್ತು, ಮುಂದೆ ಶಾಲೆ ಇದೆ, ದಯವಿಟ್ಟು ನಿಧಾನವಾಗಿ ಚಲಿಸಿ. ಮಗು, ಅಪ್ಪ ಇಲ್ಲಿ ಬಾ. ಅಮ್ಮ, ಮಗು, ಈ ಥರ ಎಲ್ಲರ ಮುಂದೆ ಅಪ್ಪನನ್ನು ಕರೆಯಬಾರದು, ಮರ್ಯಾದೆಯಿಂದ ಕರೆಯಬೇಕು. ಮಗು, ಅಪ್ಪ ಮರ್ಯಾದೆಯಿಂದ ಇಲ್ಲಿ ಬಾ. ಗುಂಡ, ನಾನು ಮುಂದಿನ ಜನ್ಮದಲ್ಲಾದರೂ ನಾಯಿಯಾಗಿ ಹುಟ್ಟಬೇಕು ಎಂದು ದೇವರನ್ನು ಬೇಡಿಕೊಳ್ಳುವೆ. ತಿಮ್ಮ, ಯಾಕೋ ಅಂತ ಆಸೆ ನಿನಗೆ? ನಾಯಿಯ ಜನ್ಮ ಬಯಸುವಂಥ ಮನಸ್ಸು ನಿನಗೆ ಯಾಕೆ ಬಂತು? ಗುಂಡ, ನನ್ನ ಹೆಂಡತಿ ನಾಯಿಯನ್ನು ಮಾತ್ರ ತುಂಬ ಮುದ್ದು ಮಾಡ್ತಾಳೆ. ಚಪ್ಪಲಿ ಅಂಗಡಿಯವನು, ಅಂಗಡಿಯಲ್ಲಿನ ಎಲ್ಲ ಬಾಕ್ಸ್ಗಳಲ್ಲಿ ಇರುವ ಚಪ್ಪಲಿಯಲ್ಲಿ ಒಂದೊಂದು ಬಿಡದೆ ನಾನು ನಿಮಗೆ ತೋರಿಸಿದೆ ಮೇಡಮ್, ಇನ್ನೂ ಯಾವುದು ಉಳಿದಿಲ್ಲ. ಮಹಿಳೆ, ಹಾಗಾದರೆ ಅಲ್ಲಿರುವ ಬಾಕ್ಸ್ನಲ್ಲಿ ಏನಿದೆ? ಅಂಗಡಿಯವನು, ಮೇಡಮ್, ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ, ಆ ಬಾಕ್ಸಲ್ಲಿ ನಾನು ತಿನ್ನೋಕ್ಕೆ ಅಂತ ತಂದಿರೋ ಲಂಚ್ ಇದೆ. ಯಾವುದೇ ರಾಗ ತಾಳಗಳ ಬಂಧನವಿಲ್ಲದ ಹಳ್ಳಿಗರ ಜಾನಪದ ಹಾಡು ನಿಸರ್ಗದ ಕಂಪನ್ನು ಹೊತ್ತು ತರುತ್ತದೆ. ಅಂತಹ ಒಂದು ಹಾಡನ್ನು ಕೇಳಿ ಆನಂದಿಸಿರಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಹೈರಾಣಿ, ನಾರ್ಯಾರು ಹೊರುವಂತ ಹೈರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರ್ಯಾಡಿ ಮಣ್ಣ ತುಳಿದಾನ. ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ, ಗಟ್ಟಿಸಿ ಮಣ್ಣ ತುಳಿದಾನ. ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ, ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ, ಮಿತ್ರೇರು ಹೊರುವಂತ ಐರಾಣಿ, ಮಿತ್ರೇರು ಹೊರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರ್ಯಾಡಿ ಮಣ್ಣ ತುಳಿದಾನ. ಅಕ್ಕಿ ಹಿಟ್ಟು ನಾನು ತುಂಬಿಕೊಂಡು ತಂದೀವ್ನಿ, ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ. ಅಕ್ಕಿ ಹಿಟ್ಟು ನಾನು ತುಂಬಿಕೊಂಡು ತಂದೀವ್ನಿ, ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ. ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ. ಕುಂಬಾರಣ್ಣ ತಂದೀಡು ನಮ್ಮ ಐರಾಣಿ, ತಂದೀಡು ನಮ್ಮ ಐರಾಣಿ.
ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಕುಂಬಾರಣ್ಣನ ಮಡದಿ ಕಡಗಾದ ಕೈ ಇಕ್ಕಿ ಕೊಡದ ಮ್ಯಾಲೇನ ಬರೆದಾಳ. ಕುಂಬಾರಣ್ಣನ ಮಡದಿ ಕಡಗಾದ ಕೈ ಇಕ್ಕಿ ಕೊಡದ ಮ್ಯಾಲೇನ ಬರೆದಾಳ. ಕೊಡದ ಮ್ಯಾಲೇನ ಬರೆದಾಳ ಕಲ್ಯಾಣದ ಶರಣ ಬಸವಣ್ಣನ ನಿಲ್ಲಿಸ್ಯಾಳ. ಶರಣ ಬಸವಣ್ಣನ ನಿಲ್ಲಿಸ್ಯಾಳ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ. ನಾರ್ಯಾರು ಹೊರುವಂತ ಐರಾಣಿ. ನಾರ್ಯಾರು ಹೊರುವಂತ ಐರಾಣಿ. ಸ್ತ್ರೀ ತನ್ನ ಬಾಹ್ಯ ರೂಪವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿರುತ್ತಾಳೆ. ಅದರೊಂದಿಗೆ ಆಕೆ ತನ್ನತನವನ್ನು, ತನ್ನಲ್ಲಿರಬೇಕಾದ ಸಹಜ ಗುಣಧರ್ಮಗಳನ್ನು ನೋಡಿಕೊಂಡು ಅಗತ್ಯವಿದ್ದರೆ ತಿದ್ದಿ ತೀಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ಹಿರಿದಾಗಿಸಿಕೊಂಡರೆ ಎಷ್ಟು ಸೊಗಸಲ್ಲವೇ. ಈಗ ಅಂತಹ ಒಂದು ಚಿಂತನಾ ಲೇಖನ ತಮ್ಮ ಮುಂದೆ. ಒಮ್ಮೆ ಸೂಫಿ ಸಂತ ಬುಲೆನ್ ಶಾ ಗುರುಗಳನ್ನು ಅರಸಿಕೊಂಡು ಒಂದೂರಿನ ಅಂಚಿನಲ್ಲಿರುವ ಕುಟೀರವೊಂದರ ಕದ ತಟ್ಟಿದ. ಒಳಗಿಂದ ಧ್ವನಿ ಬಂತು. ಯಾರೋ? ಅದನ್ನು ತಿಳಿಯಲೆಂದೇ ಬಂದಿರುವೆನು ಎಂದ ಹೊರಗೆ ನಿಂತ ಸೂಫಿ ಸಂತ. ಹೌದು, ನಾನು ಯಾರು ಎಂಬ ಪ್ರಶ್ನೆಯನ್ನು ಎಂದಾದರೂ ಕೇಳುವ, ಉತ್ತರ ಪಡೆಯುವ ಯತ್ನ ಮಾಡಿದ್ದೇನೆಯೇ? ನಾನಿಲ್ಲಿ ದಾರ್ಶನಿಕತೆಯ ಬಗ್ಗೆ ಹೇಳುತ್ತಿಲ್ಲ. ಸೀತೆ ಯಾರು ಎಂದಾಗ ಯಾವುದು ಸರಿಯಾದ ಉತ್ತರ? ವಿದೇಹ ದೇಶದ ಕುವರಿ ವೈದೇಹಿಯೇ? ಇಲ್ಲ ಜನಕ ಮಹಾರಾಜನ ಮಗಳು ಜಾನಕಿಯೇ? ಇಲ್ಲ ಸೀತಾರಾಮಳೆ? ಇದ್ಯಾವುದೂ ಅವಳ ಪರಿಚಯವಾಗಿರಲಿಕ್ಕಿಲ್ಲ. ನಾನಿಲ್ಲಿ ಏನನ್ನು ಹೇಳಲು ಬಯಸುತ್ತಿದ್ದೇನೆಂದರೆ, ಒಂದು ಸ್ತ್ರೀಯ ತನ್ನತನ ಏನು, ಅವಳ ಅಸ್ತಿತ್ವ, ವ್ಯಕ್ತಿತ್ವ ಏನಾಗಿರಬೇಕು ಎಂಬುದನ್ನು ಅವಳೇ ನಿರ್ಧರಿಸಬೇಕೇ ಹೊರತು ಇತರರು ಅಲ್ಲ. ತಾನು ಯಾರು ಅಂತ ಆಕೆ ಗುರುತಿಸಿಕೊಂಡಾಗ ಮಾತ್ರ ಅವಳು ಏನನ್ನಾದರೂ ಸಾಧಿಸಲು ಸಖ್ಯಳು. ಮಧ್ವಾಚಾರ್ಯರೊಮ್ಮೆ ಶಿಷ್ಯರನ್ನು ಪ್ರಶ್ನಿಸಿದರಂತೆ, ವೈಕುಂಠಕ್ಕೆ ಯಾರು ಹೋಗಬಹುದು ಅಂತ. ಎಲ್ಲರಿಗೂ ಅರಿವಿತ್ತು ತಾವುಗಳು ಅರ್ಹರಲ್ಲವೆಂದು. ಕೊನೆಗೆ ಕನಕದಾಸರನ್ನು ಕೇಳಿದಾಗ ನಾ ಹೋದರೆ ಹೋದೇನು ಅಂದನಂತೆ. ಆತನ ಈ ಉತ್ತರದಲ್ಲಿ ಅಡಗಿದ ನಾನು ಅಹಂನ ಪರ್ಯಾಯವಾಚಿ ಮಾತ್ರ. ತಾನು ಮಾತ್ರ ವೈಕುಂಠಕ್ಕೆ ಹೋಗಲು ಅರ್ಹ ಎಂಬ ದಾಷ್ಟ್ರತೆ ಖಂಡಿತ ಅಲ್ಲ. ನಾನು ಎಂಬುದನ್ನು ಬಿಟ್ಟು ಆ ಸರ್ವಶಕ್ತನಿಗೆ ಪೂರ್ಣವಾಗಿ ಶರಣಾದಾಗಲೇ ಮೋಕ್ಷದ ದ್ವಾರ ತೆರೆಯುವುದು ಎಂಬುದು ಪಾರಮಾರ್ಥಿಕತೆಯ ವಿಷಯ. ಆದರೂ ನಾನಿಲ್ಲಿ ಹೇಳಬಯಸುವುದು ಸಾಮಾಜಿಕ ಪರಿಪೇಕ್ಷೆಯಲ್ಲಿ ತನ್ನತನವನ್ನು ಗುರುತಿಸುವುದು, ಉಳಿಸಿಕೊಳ್ಳುವುದರ ಕುರಿತಂತೆ. ಆಗ ಮಾತ್ರ ಏನನ್ನಾದರೂ ಸಾಧಿಸುವ ಛಲವಿರುತ್ತದೆ. ಹೌದು, ಸಾಧಿಸಿದರೆ ಸಬಲ ನುಂಗಬಹುದಂತೆ. ತಾನೇನು ಮಾಡಬಲ್ಲೆ ಎಂದು ಆತ್ಮಾವಲೋಕನ ಮಾಡಿಕೊಂಡಾಗಲೇ ಅರಿವಾಗುವುದು ಸಾಧನೆಗಳ ಬಗ್ಗೆ. ಯಮನ ಬೆನ್ನು ಹತ್ತಿ ಸತ್ಯವಾನನನ್ನು ಮತ್ತೆ ಪಡೆಯುವ ಸಾವಿತ್ರಿಯ ಸನ್ನಿವೇಶ ಅಲ್ಲದಿದ್ದರೂ ತನ್ನವರ ಪರವಾಗಿ ನಿಂತು ಪರಿಸ್ಥಿತಿಯನ್ನು ಎದುರಿಸುವ ಸಂದರ್ಭವಂತೂ ಎಂದಾದರೂ ಬಂದೇ ಬರುತ್ತದೆಯಲ್ಲ. ತುಂಬಿದ ಸಭೆಯಲ್ಲಿ ಅಪಮಾನ ಅನುಭವಿಸಿದ ಪಾಂಚಾಲಿಯ ಸನ್ನಿವೇಶಕ್ಕೂ ಸದಾ ತಯಾರಿರಬೇಕಾಗಬಹುದು. ಸಲ್ಲದ ತಪ್ಪಿಗೆ ಶಾಪಗ್ರಸ್ತಳಾದ ಶ್ರೀರಾಮನ ಪಾದಸ್ಪರ್ಶಕ್ಕಾಗಿ ವರ್ಷಾನುಗಟ್ಟಲೆ ಕಾದ ಅಹಲ್ಯೆಯಂತೆ ನ್ಯಾಯದ ಮೊರೆ ಹೋಗಬೇಕಾದ ಪ್ರಮೇಯ ಕೂಡ ಜೀವನದಲ್ಲಿ ಬಾರದೇ ಇರಲಾರದು. ರಾಜಕುಮಾರಿಯಾಗಿದ್ದೂ ಪ್ರೀತಿಸಿದವನಿಂದಲೇ ತಿರಸ್ಕೃತಳಾದ ಶಾಕುಂತಲೆಯಂತೆ ಒಬ್ಬ ಸಾಮಾನ್ಯ ಅಗಸನ ಮಾತಿನಂತೆ ಮರ್ಯಾದಾ ಪುರುಷೋತ್ತಮನೆಂದೆನಿಸಿಕೊಂಡ ಶ್ರೀರಾಮನೇ ಕೈ ಹಿಡಿದ ಪತ್ನಿಯನ್ನು ತ್ಯಜಿಸಿದಾಗಲೆಲ್ಲ ಸ್ತ್ರೀ ಎಷ್ಟು ಅಸಹಾಯಕಳಾಗಿ ಬಿಡುತ್ತಾಳೆ ಎಂಬ ಪ್ರಶ್ನೆ ನಮ್ಮ ಮುಂದೆ ಸದಾ ಧುತ್ತೆಂದು ಎದ್ದು ನಿಲ್ಲುವ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಕಾರ್ಯಕ್ರಮ ಶ್ರೀ ಎಚ್.ಎಸ್. ವೆಂಕಟೇಶಮೂರ್ತಿಯವರಿಂದ ಬರೆಯಲ್ಪಟ್ಟ ಒಂದು ಭಾವಗೀತೆ, ಹುಚ್ಚುಕೋಡಿ ಮನಸ್ಸು, ಅದು 16ರ ವಯಸ್ಸು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ಕೂನಗು ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು
ಬರೆಯದಿರುವ ಕವನ, ಮಾತು ಮಾತಿಗೆ ಕೂನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಸೆರಗು ತೀಡಿದಷ್ಟು ಸುಕ್ಕು, ಹಠ ಮಾಡುವ ಕೂದಲು, ನಿರಿಯೇಕೋ ಸರಿಯಾಗದು ಮತ್ತೆ ಒಳಗೆ ಹೋದಳು. ಸೆರಗು ತೀಡಿದಷ್ಟು ಸುಕ್ಕು, ಹಠ ಮಾಡುವ ಕೂದಲು, ನಿರಿಯೇಕೋ ಸರಿಯಾಗದು ಮತ್ತೆ ಒಳಗೆ ಹೋದಳು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಕೆನ್ನೆ ಕೊಂಚ ಕೆಂಪಾಯಿತೆ, ತುಟಿಯ ಬಣ್ಣ ಹೆಚ್ಚಿ, ನಗುತ್ತಾವಳ ಛೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ. ಕೆನ್ನೆ ಕೊಂಚ ಕೆಂಪಾಯಿತೆ, ತುಟಿಯ ಬಣ್ಣ ಹೆಚ್ಚಿ, ನಗುತ್ತಾವಳ ಛೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಬರಿ ಹಸಿರು ಬರಿ ಹೂವು, ಎದೆಯೊಳಷ್ಟು ಹೆಸರು, ಯಾವ ಮದುವೆ ದಿಬ್ಬಣವು ಸುಮ್ಮನೆ ನಿಟ್ಟುಸಿರು. ಬರಿ ಹಸಿರು ಬರಿ ಹೂವು, ಎದೆಯೊಳಷ್ಟು ಹೆಸರು, ಯಾವ ಮದುವೆ ದಿಬ್ಬಣವು ಸುಮ್ಮನೆ ನಿಟ್ಟುಸಿರು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಈವರೆಗೆ ಲೈಕ್ ಮೈಂಡೆಡ್ ಮಹಿಳೆಯರಿಂದ ವೈವಿಧ್ಯ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯವರಾದ ಶೈಲಜಾ ನಿತ್ಯಾನಂದ, ನಿಶ್ಮಿತಾ ಮಲ್ಯ, ಪೃಥ್ವಿ ಕಾಮತ್, ಪೂಜಾ ಮಂಜುನಾಥ್, ವಿಜಯಲಕ್ಷ್ಮಿ ಭಟ್, ಸ್ಯಾವ್ರಿನ್, ಮಾರ್ಗರೇಟ್, ವೃಂದಾ ಎಸ್ ಕುಮಾರ್, ಪುಷ್ಪಾ ಕಾಮತ್. ಈ ಕಾರ್ಯಕ್ರಮದ ಸಂಯೋಜನೆ ಹಾಗೂ ನಿರೂಪಣೆ ಮಾಡಿದವರು ವೃಂದಾ ಎಸ್ ಕುಮಾರ್. ಇದುವರೆಗೆ ಲೈಕ್ ಮೈಂಡೆಡ್ ವನಿತೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.